तं प्रचण्डं कश्यपामदं श्वेतपद्मकरं देवं संशोरं प्रणमामि। ಭಾಸ್ಕರ, ಹರಿಯಲಾರದ ಘೋರ ಸಂಗ ಬೇಗದಾಪ್ತಿಯು ಮುಳುಗಿದೆ. ಪರಮಾತ್ಮ, ಸಂಗಂ ಬೇಗದಾತಿಯು ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ, ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಕು ಸಿಂಧು ಭಾಸ್ಕರ. ಕಲಿಯಲಾರದ ಘೋರ ಸಂದೇಶ ರಂಭ ಪಾಶಕ್ಕೆ ತಿಳಿಕಿ ನೊಂದಿದ ಎಂದು ತಾಪಕ್ಕೆ ಬಂಧು ಬಾಂಧವರೆಂಬ ತಾಪಕ್ಕೆ ತಿಳಿಕಿ ನೊಂದಿದ ಎಂದು ತಾಪ ಇಳಿಸೋಕ ಕಲಗೈದರು ಇಳಿಸೋಕ ಶಾಂತಿ ನೀಡು ಚಾಮಲಾಂಗ, ಶಾಂತಿ ನೀಡು ಚಾಮಲಾಂಗ. ಅರಿಯಲಾರದ ಘೋರ ಸಂಗೆ ಬೇಗದಾಪ್ತಿಯು ಮುಳುಗಿದೆ. ನದಿ ಮೂಡಿದ ಅಂಧಕಾರವ, ಮನದಿ ಮೂಡಿದ ಅಂಧಕಾರಂ ಬೆಳಕು ಸಿಂಧು ಭಾಸ್ಕರ. ಹರಿಯಲಾರದ ಘೋರ ಸಂದೇಶ ಭಾಸ್ಕರ. ಭಾಸ್ಕರ, ಪರಮಾತ್ಮನು ಹೇಳಿದ, ನನ್ನ ಜನ್ಮದ ರಾಷ್ಟ್ರದ ಸ್ಥಳವಿದು, ಇಲ್ಲಿ ನಿನ್ನ ಜನ್ಮದ ರಾಶಿಯೂ ತಿಳಿವೆ ಎಂದು ಹೇಳಿದನಲ್ಲ. ಆ ರಾಶಿವೇನು ದೇವ? ಏ ಭಗವನ್ ಭಾಸ್ಕರ, ನಿನ್ನ ಜ್ವಾಲಂತ ಪ್ರಭೆಯಿಂದ ಸೃಷ್ಟಿಯನ್ನು ಮೊದಲಿನಿಂದಲೂ ಬೆಳಗುತ್ತಿರುವ ಈ ರಾಶಿಯನ್ನು ನೀನು ಖಂಡಿತ ತಿಳಿದಿರಬೇಕಲ್ಲವೇ? ಸಂದೇಹ ಅಂಧಕಾರದಿಂದ ಬಳಲುತ್ತಿರುವ ನನ್ನನ್ನು ಉದ್ಧರಿಸಿ ಕಾಪಾಡು ಭಾಸ್ಕರ, ಕಾಪಾಡು. ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯ. ಯಾರು ಯಾರು ತಾಯಿ? ನನ್ನ ಏಕಾಂದ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಅಮ್ಮ, ಪೂಜಿಸ್ತಿದ್ರು ಆ ಸೂರ್ಯತೆಯನ್ನು ಜನಾಮೃತ ಪ್ರವೇಶ ಮೊದಲಿಗೆ ತೋರಿಸಿದ ಸ್ತ್ರೀಯೇ ನಾನು. ಏ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆವರಪ್ಪ. ಕುಂತಿ? ಅಮ್ಮ, ನೀನು ಏನು ಹೇಳ್ತಿರೋ ನನಗೊಂದು ತಿಳಿಯದು. ಆದರೆ ನಿನ್ನ ಧ್ವನಿಯು ನನ್ನ ಹೃದಯಾಂತರಗಳಿಂದ ನೆಲೆಗೊಂಡಿರುವ ಮರೆತು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ನೀನು ಯಾರು ತಾಯಿ? ನನ್ನ ಜನ್ಮದ ವೃತ್ತಾಂತವನ್ನು ನೀನು ತಿಳಿಸಬಲ್ಲಯ? ಏ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ? ಆ ನನ್ನ ಪರಮ ಶತ್ರು ಅರ್ಜುನನ ತಾಯಿ ಕುಂತಿ.
ಅಮ್ಮ ಇದೋ ನಮಸ್ಕರಿಸುವನು ತಾಯಿ. ಕೀರ್ತಿಶಾಲಿಯಾಗು ಕುಮಾರ. ಎಂತ ಕೀರ್ತಿಯಮ್ಮ ನನ್ನದು. ಅಮ್ಮ ಕನ್ನ ಬಹುದಿನದ ಬಯಕೆ ಎನಿಸಿತಮ್ಮ. ಅಮ್ಮ ಕರ್ಣ ಎರಡೇ ಬಯಸಿದ ದರುಶನವು ತೊರಗಿತವ. ಬಹುದಿನದ ಬಯಕೆ ಲಭಿಸಿತವ. ಬಯಸಿದ ದರುಶನವು ತೊರಗಿತವ. ಬಹುದಿನದ ಬಯಕೆ ಲಭಿಸಿತವ. ಕುಮಾರ ಕರುಣೆಯ ತೋರದೆ ವರದ ತೊರೆದೆ. ಕರುಣೆಯ ತೋರದೆ ವರನ ತೊರೆದೆ. ಎಲ್ಲಿಯವ ತೀರಿಸಲಮ್ಮ. ಚಲಿಸಿದ ಮನುಷ್ಯನವೇ ಜಲಕ್ಕೆ ಸದೆಯಂತೆ. ಅಮ್ಮ ಜನಿಸಿದ ಮನುಷ್ಯನವೇ ಜಲಕ್ಕೆ ಸದೆಯಂತೆ. ಬಹುಮಲಾದ ಹೇಯಮುದ. ಬಹುಮಲಾದ ಹೇಯಮುದ. ಬಹುದಿನದ ಬಯಕೆ ಎನಿಸಿದವ. ಬಯಸಿದ ದರುಶನವು ತೊರಗಿತವ. ಬಹುದಿನದ ಬಯಕೆ ಎನಿಸಿದವ. ಮಾಡಿದ ಪರಾಧ ಏಗಲು ತಾಯೇ. ಮಾಡಿದ ಪರಾಧ ಏಗಲು ತಾಯೇ. ಅಶ್ರಮವೆನಿಸಿ ಜೀವವ ತೊರೆದೆ. ಅಶ್ರಮವೆನಿಸಿ ಜೀವವ ತೊರೆದೆ. ಮಗನಂದ ಮಮಕಾರ ಏಕಿಲ್ಲ ತಾಯೇ. ಅಮ್ಮ 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 ಮಗನಂದ ಮಮಕಾರ ಏಕಿಲ್ಲ ತಾಯೇ. ಐವರ ಮಾತೆ ನಿಜಗಿರುವುದೇ ಕೊರತೆ. ಐವರ ಮಾತೆ ನಿಜಗಿರುವುದೇ ಕೊರತೆ. ಬಹುದಿನದ ಬಯಕೆ ಲಭಿಸಿತಮ್ಮ. ಬಯಸಿದ ದರುಶನವು ತೊರಗಿತಮ್ಮ. ಬಹುದಿನದ
ಕೆಲ್ದಿದ್ದಲ್ಲ ಬಹುದಿನದ ಆಸೆ. ಆದರೆ ಇಂದು ಫಲಿಸಿತು ತಾಯೇ, ಫಲಿಸಿತು. ಲೈಟ್ ಆಫ್ ಮಾಡಿ, ಆಚೆ ಕಡೆ ಲೈಟ್ ಆಫ್ ಮಾಡಿ, ಆಚೆ ಕಡಲ್ಲ. ಇಂದು ಬಲಿಸಿತು ತಾಯೇ. ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಂತ ಅಪರಾಧವಾದರೂ ಏನು ತಾಯೇ, ಏನು? ಅಲ್ಲಿರುವ ಜಲಸರದಿಗಳ ತಾಯಿ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವು. ಕಾಡಿನಲ್ಲಿರುವ ಕ್ರೂರ ಮೃಗಗಳಾದರೂ ತಮ್ಮ ಮರಿಗಳಿಂದ ಎಷ್ಟೋ ಮಮತೆಯಿಂದ ಸಾಕಿ ಸಲಗಿದವು. ಹೀಗಿರುವಾಗ ಮನಸ್ಸು ಮಾತ್ರಳವಳಾದ ನೀನು ಎಲ್ಲರೂ ನನ್ನನ್ನು ಸೂತ ನೀಚ ವೀರ ಕುಲದವನನ್ನು ಹೀಯಾಳಿಸ್ತಿದ್ದರು. ನಿನ್ನ ಒಂದು ಮಾತಿನಿಂದ ಪರಿಗಣಿಸಬೇಕಾಗಿದೆ. ಏಕಮ್ಮ ಸುಮ್ಮನಾದ. ಹೇಳು ತಾಯಿ, ಹೇಳು. ಹೋಗಲಿ ಬಿಡು. ನೀನು ನನ್ನ ಎತ್ತ ಮಾತೆ, ದೈವಕ್ಕೆ ಶವಾದಳು. ನಿನ್ನನ್ನು ನಾನು ದೂಷಿಸಿದರೆ ಪರಮ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನ ಮೇಲೆ ನನ್ನ ಬಂದಿತ್ತಲ್ಲ, ಕರುಣೆ ತೋರಿದಲ್ಲ. ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ಅಮ್ಮ, ಹೇಗೆ ತಾನೇ ತೀರಿಸಲಿ ಅಮ್ಮ, ಹೇಗೆ ತಾನೇ ತೀರಿಸಲಿ? ಪಡೆದೆನು ನಿನ್ನ ಮುನಿ ಮಂತ್ರದಿಂದ ಪಡೆದೆನು ನಿನ್ನ ಲೋಕ ಪ್ರವಾದಕ್ಕೆ ನದಿಯಲೆಸೆದೆನ
ಮಾತನಾಡಬೇಡ ಮಗನೇ. ಮೊದಲ ನಂದೋದ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶೂಲದಂತೆ ಹೇರುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದೊಂದು ಸಣ್ಣ ತಪ್ಪಿಗಾಗಿ ನೀನು ಅದೆಷ್ಟು ನೊಂದೆಯೋ ಬೆಂದೆಯೋ. ಈ ಜನರು ನಿನ್ನ ಹೀನ ಸೋತ ಎಂದು ಅದೆಷ್ಟು ಅವೇಳನ ಮಾಡಿದರು. ಇದಕ್ಕೆಲ್ಲ ಈ ಪಾಪಿ ತಾಯಿ ಕಾರಣಳು. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಜನನಿ, ನೀನು ಈ ರೀತಿ ಮಾತನಾಡುವುದು ಬಹಳ ನನಗೆ ಅಲ್ಲವಲ್ಲ. ನಾನಾದರೂ ಆತ ಭಾಗ್ಯನ್ನು ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಅಂತ ಭಾಗ್ಯವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಬಿಡಮ್ಮ ನಿನ್ನ ಚಿಂತೆಯನ್ನು. ಬಿಡು ಕುಮಾರ, ಆಗಿದ್ದು ಆಗಿ ಹೋಯ್ತು. ಈಗಲಾದ್ರೂ ನಿನ್ನ ಸಹೋದರನನ್ನೇ ಕೂಡಿ ಬಾಳ ಸೌಭಾತ್ರ ದಾನ ಮಾಡು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತು ಏನು ಬೇಕಾದರೂ ಕೇಳು, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿ ಇರುವವರೆಗೂ ನನ್ನ ಸ್ವಾಮಿ ಕೌರವೇಶ್ವರನು ತೊರೆದು ಬರಲಾರದು. ಸ್ವಾಮಿ ದ್ರೋಗವನ್ನು ಮಾತ್ರ ಮಾಡಲಾರುನಮ್ಮ, ಮಾಡಲಾರನು. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಅವರಲ್ಲಿ ವೈರವನು ಕಳೆ, ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸು ಕರ್ಣ. ಜನನಿ, ಅಮ್ಮ, ನೀನು ಈರ ಮಾತೆ, ನೀನೇ ಹೇಳು. ಆ ದುರ್ಯೋಧನನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನ ಕೊಲ ತೊರೆದರೆ ನಾನು ಕೊಲಪಾತಕನಿಂತಲೂ ಕಡೆಯಾಗಲಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಿದಿರುವರೆ. ನಾಳೆ ಹುಟ್ಟುವ ಮಕ್ಕಳು ಕರ್ಣನು ಇಂಥ ನೀಚನನ್ನು ಶ್ರಮಿಸಿದಿರುವರೆ. ಇಂಥ ಸನ್ನಿವೇಶದಲ್ಲಿ ನೀನೇ ಹಿತಬೋಧೆಯನ್ನು ಮಾಡುತ್ತಾಯೇ? ನಿಜ ಕರ್ಣ, ನಿನ್ನ ಮಾತು ನಿಶ್ಚಯ. ಆದರೆ ಪಾಂಡವರು ನಿನ್ನ ಒಡ ಹುಟ್ಟಿದ ಸಹೋದರರಲ್ಲವೇ? ಅವರ ಯೋಗಕ್ಷೇಮ ಹಾರೈಸುವುದು ಅಣ್ಣನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡೋದನ್ನು ನೋಡಿ ನಾ ಸಂತೋಷ ಪಡಬಾರದೆ ಕಂದ. ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರು ಎಂದು ಭಾವನೆ ನನ್ನಲ್ಲಿ ಇರಲಿಲ್ಲ. ಇದು ನನ್ನ ತಪ್ಪೆ. ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದು? ನೀನೇಕೆ ಚಿಂತಿಸುವೆ? ಬಿಡಮ್ಮ ನಿನ್ನ ಚಿಂತೆನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ವೈರತ್ವವನ್ನು ಸಾಧಿಸುತ್ತಿರುವಾಗ ಚಿಂತಿಸದೆ ಮತ್ತೇನು ಮಾಡಲಿ ಕಂದ? ಹೋಗಲಿ ಬಿಡು, ಯುದ್ಧದಲ್ಲಾದ್ರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ. ಪೌರಿಸ ಇರುವವರೆಗೂ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಈ ಪ್ರಪಂಚದಲ್ಲಿ ಅಮ್ಮ ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲ ತಾಯಿ? ನಿನ್ನ ಸಹಿತವಾಗಿ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದಾಗ ಬಹುಮನ್ನಲಿಂದ ನನ್ನನ್ನು ಸಾಕಿ ಸಲಹಿ ಅಂಗರಾಜಕ್ಕೆ ಪಟ್ಟಾಭಿಷೇಕ ನನಗೆ ಮಾಡಿ ತನ್ನ ಪ್ರಾಣದಂತೆ ಉದಯ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆ ಕೌರವೇಶ್ವರನು ತೊರೆಯುವುದು ಧರ್ಮವೇ? ಸರ್ವತಲಾಗಲಾರದು ಅಮ್ಮ, ಸರ್ವತಲಾಗಲಾರದು. ನಾನು ಮಾತ್ರ ಪರನ್ಮುಖಲಾಗಲಾರನು ಅಮ್ಮ. ಪಾಂಡವರೇನ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಯಾರನ್ನು ಉಳಿಸಿ ಕರ್ಣ, ಉಳಿಸು. ಅಮ್ಮ, ಅಮ್ಮ, ಉಳಿಸುವೆನು. ಆದರೆ ಆ ನನ್ನ ಪರಮ ಶತ್ರು ಅರ್ಜುನನು ಮಾತ್ರ ಉಳಿಸಲಾರನು ಅಮ್ಮ, ಉಳಿಸಲಾರನು. ಏನೆಂದು ಹೇಳಿದೆ ಮಗನೇ? ಹೌದು ತಾಯಿ, ಅರ್ಜುನ ಒಡನೆ ಯುದ್ಧ ಮಾಡುವುದು ನೋಡಿ ನನ್ನ ಸ್ವಾಮಿ ಕೌರವೇಶ್ವರನು ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ಅಮ್ಮ, ಸಾರ್ಥಕವಾಗುವುದು. ಅರ್ಜುನನಿಂದ ನಾನೇ ಮೃತ ಹೊಂದರು, ನನ್ನಿಂದ ಅರ್ಜುನನೇ ಮೃತ ಹೊಂದರು. ನಿನಗೆ 5 ಮಕ್ಕಳು ಉಳಿದೇ ಉಳಿವರು. ನೀನೇಕೆ ಚಿಂತಿಸುವೆ? ಬಿಡಮ್ಮ ನಿನ್ನ ಚಿಂತೆಯನ್ನು. ಅರ್ಜುನನ ಮೇಲೆ ನಿನಗೆ ಕೈಯ ಇಷ್ಟೊಂದು ದ್ವೇಷ, ಹೋಗಲಿ ಬಿಡು. ನಾನು ನಿನಗೆ ಹೆಚ್ಚಿಗೆ ಏನು ತೊಂದರೆಯನ್ನು ಕೊಡಲಾರನು. ಕಡೆಯದಾಗಿ ನನ್ನದೊಂದು ಮಾತನಾದ್ರೂ ನಡೆಸಿಕೊಡಿಯ ಮಗನೇ. ಅದೇನು ಹೇಳುತ್ತಾಯೇ? ಸತ್ಯವಾಗಿ ನಡೆಸಿಕೊಡುವೆ. ಈ ಕಣ್ಣನು ನಿನ್ನೊಂದು ಮಾತನ್ನು ನಡೆಸಿಕೊಡಲಾಗರ ಕಡಿಪಾಪು ಎಂದು ಭಾವಿಸಿದೆಯಾ? ಹೇಳುವೆನು ಕೇಳುತ್ತಾಯೇ? ಜನ
ಜನನಿ ನಿನ್ನ ಮಗನಿವನು ಉಸಿಯಾಡುವನೇಲೋ ಅಮ್ಮ ಜನನಿ ಜನನಿ ನಿನ್ನ ಮಗನಿವನು ಉಸಿಯಾಡುವಲೇಲೋ ಮಾತೆಗೆ ಉಸಿರಾಡಿದರೆ ಮೆಚ್ಚುವನೇ ಭಾಸ್ಕರನು ಅಮ್ಮ ತಾಯಿ ಎಂತಾದರೂ ಸರಿ ನಡೆಸುವೆನು ಈ ನಿನ್ನ ನುಡಿಯ ಅಮ್ಮ ಏನಾದರೂ ಸರಿ ನಡೆಸುವೆನು ಈ ನಿನ್ನ ನುಡಿಯ ಧರ್ಮದ ದಾಣೆ ಈ ನಿನ್ನ ಪಾದದ ಕಮಲದಾಣೆ ಜನನಿ ಅದೇನು ಹೇಳು ತಾಯಿ, ಸತ್ಯವಾಗಿ ನಡೆಸಿಕೊಡುವೆನು. ತೊಟ್ಟ ಬಾಣವ ತೊಳೆದಿರದಿ ಕಟ್ಟ ಕಡೆಯ ತನಕ ಬೇಡವೇ ಮನ್ನಿಸು ಮಾತೆ ನೀನು ಪ್ರಾಣ ಬಲಕ ತೊಟ್ಟ ಬಾಣವ ತೊಳೆದಿರದಿ ಕಟ್ಟ ಕಡೆಯ ತನಕ ಕರಮುಗಿದ ಬೇಡವೇ ಮನ್ನಿಸು ಮಾತೆ ನೀನು ಪ್ರಾಣ ಬಲಕ ನಾಡಿನ ಯುದ್ಧದಲ್ಲಿ ನೀನು, ನಾಳೆ ಯುದ್ಧದಲ್ಲಿ ನಾನು ತೊಟ್ಟ ಬಾಣವನ್ನು ಪುನಃ ಹೋಗದ ಈಗಲೀಗಲೇ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ ಚಂದ್ರಾದಿಗಳೇ, ಬದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರರು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರದ ಕವಚವನ್ನು ಅಪಹರಿಸಿದನು. ಆ ಕೌರವರ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನ್ನು ಬಿಲ್ಲದೆ ಮುರಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯವನ್ನು ತಿದ್ದಿಕೊಂಡನು. ಈಗ ನನ್ನ ಎತ್ತ ತಾಯಿ ಬಂದು, ಮಗನೇ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಪೌರಿಸಿ ಇರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿವೇನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ನಿನ್ನ ಮಾತಿನಂತೆ ತೊಟ್ಟ ಬಾಣವನ್ನು ತೊಡುವುದಿಲ್ಲ ತಾಯೇ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ ಎರಡನೇ ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡದಲ್ಲೆ. ಕಟ್ಟ ಕಡೆಯೊಳ್ ಕರ್ಮದಾತಿಗೆ ಕಾಲಿಡನಲ್ಲ.
ದುಃಖಿಸಬೇಡ ತಾಯಿ, ದುಃಖಿಸಬೇಡ. ಸಂದೇಹವ ಬಿಡುವಮ್ಮ, ಈ ಕರ್ಣನ ಮಾತನು ಕೇಳಮ್ಮ. ಸಂದೇಹವ ಬಿಡುವಮ್ಮ. ಕರ್ಣನ ಮಾತನು ಕೇಳಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯ, ತೊಡುವುದಿಲ್ಲದ ಮಾತಲ್ಲ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲದ ಮಾತಲ್ಲ. ಆ ಮುಗಿಲ ಇಳಿದು ಬರಲಿ, ಈ ದೊರೆಯ ಬಿರುದು ನಿಲ್ಲದೆ. ಆ ಮುಗಿಲ ಇಳಿದು ಬರಲಿ, ಈ ದೊರೆಯ ಬಿರುದು ನಿಲ್ಲಲಿ. ವಿಠ್ಠಲ ಕಪ್ಪನಮ್ಮ, ನಾಣ ಸತ್ಯವಮ್ಮ, ಬಿಡು ಚಿಂತೆಯ ಜನನೇ. ಅಮ್ಮ, ನಾಳೆ ರಣರಂಗದಲ್ಲಿ ತೊಟ್ಟ ಬಾಣವನು ಪುನಃ ತೊಡುವುದಿಲ್ಲ ತಾಯಿ. ಇದು ನನ್ನ ಎತ್ತ ತಾಯಿಯ ನಿನ್ನ ಮೇಲಾಣಿಗೂ ಸತ್ಯ ಸತ್ಯ ತಾಯಿ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತ್ತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷ ಇದ್ದಂತಾಗಲಿ ಓ ಯುವ ತಾಯೇ. ಅಮ್ಮ, ಹೀಗೆ ಬಾ ತಾಯಿ. ಅಮ್ಮ, ನಂದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಸತ್ಯವಾಗಿ ನಡೆಸಿಕೊಡು, ಹೇಳು ಕಂದ. ಎತ್ತ ತಾಯಿ ಪ್ರಥಮ ದರ್ಶನವೆಂದಾಯಿತು. ಬಹುಶಃ ಅಂತಿಮ ದರ್ಶನ ಹಿಂದೆ ಎಂದು ತೋರುವುದು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದು ಇಲ್ಲವೋ ದೈವವ ಸತ್ಯ. ಈ ಯುದ್ಧ ಮುಗಿಯುವರೆಗೂ, ಈ ಕುರುಕ್ಷೇತ್ರ ಮಹಾಭಾರತ ಯುದ್ಧ ಮುಗಿಯುವರೆಗೂ ಈ ಕರ್ಣನು ನಿನ್ನ ಮಗನೆಂಬ ವಿಚಾರವನ್ನು ಯಾರನ್ನೂ ಹೇಳಬೇಡ ತಾಯಿ. ದೈವವ ಸತ್ಯಸಂಧನನಾದ ಧರ್ಮರಾಯಿಂದಲೇ ನನ್ನ ಉತ್ತರ ಕ್ರಿಯಾರಿಗಳನ್ನು ನೆರವೇರಿಸಿಕೊಡಬೇಕೆಂದು ಇದೋ ಕರೆ ಮುಗಿದಿ ಬೇಡಿಕೊಳ್ಳುವೆನು ಅಮ್ಮ, ಬೇಡಿಕೊಳ್ಳುವೆನು. ಇಂಥ ಸಂಕಷ್ಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯವು ಸರ್ವನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಹೀಗೆ ಬಾ ತಾಯಿ. ಹೋಗಿದ್ರು ಅಮ್ಮ, ನಿನ್ನ ಚೆಲುವ ಮಗವ ಯುಗದಿ ಕಾಡಲೆಗುದೆ ತಾಯೇ. ಅಮ್ಮ, ನಿನ್ನ ಚೆಲುವ ಮಗವ ಯುಗದಿ ಕಾಡಲೆಗುದೆ
ಬರುವೆ ಬಗೆ ಬಗೆಯನು ನಂದು ಕಣ್ಣೀರ ಕರಿವೆ ತಂದ ಮಗನೇ ಹೋಗಿ ಬರುವೆನೋ ಕಂದಾಗಿ ಬರುವೆನೋ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನೋ ಕಂದಾಗಿ ಬರುವೆನೋ ಅಮ್ಮ ಹೊರಟೇ ಹೋದಳು. ಆದರೂ ನನ್ನನ್ನು ಅಡೆದು ನದಿ ಪಾಲಿ ಮಾಡಿದ ತನ್ನ ತಾಯಿಯು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟೇ ಹೋದಳು. ಆದರೂ ನನ್ನನ್ನು ಪ್ರೀತಿ ಮಮತೆಯಿಂದ ಸಾಕಿದ ತಾಯಿ ರಾಧೆ ನಾನು ಕೌತೇನಲ್ಲ, ರಾಧಾ ತಲೆಯ ಏ ವಿಧಿ, ನಿನ್ನ ಮೈಮೆಯೂ ಅಮೋಘವಾದದ್ದು, ನಿನ್ನ ಮೈಮೆಯೂ ಹಗಲಿತವಾದದ್ದು. ನಿನ್ನ ಲೀಲೆಯನ್ನು ಅರಿತವರ್ಯಾರು ಪ್ರಭುವೇ, ಅರಿತವರ್ಯಾರು? ಅರಿತವರ್ಯಾರೋ ವಿಧಿ ನಿಲ್ದ ಮಾಯೆಯ ಇಳಿದವರ್ಯಾರಿಗರೋ ದೇವಾ ಅರಿಯದ ಸಾಧ್ಯವೋ. ಸಹೋದರ ಮಿತ್ರ, ಅರಿತವರ್ಯಾರೋ ವಿಧಿ ನಿಲ್ದ ಮಾಯೆಯ ತಿಳಿದವರ್ಯಾರಿಗರೋ ದೇವಾ ಅರಿಯದ ಸಾಧ್ಯವೋ. ಮಾನವನಾಗಿ ಜನಿಸಿದರವನು ಯಾರಾದರೊಡೆ ಕಾಳೆನು ಏನು ಪುತ್ರ ಯೋಧನ. ಮಾನವನಾಗಿ ಜನಿಸಿದರವನು ಯಾರಾದರೊಡೆ ಕಾಳೆನು ಏನು ಭೋಗವಿದರು ಸರಿ ತೀಯರೇ ತೀಯರೇ ಮಿತ್ರ ಯೋಧನ. ಭೋಗವಿದರು ಸಲಿ ಭಾಗವಿದರು ಸಲಿ ಭೋಗವಿದರು ಸಲಿ ಭಾಗವಿದರು ಸಲಿ ನೀನಾಡಿಸಿದಂತೆ ಆಗಲೇಬೇಕು. ನೀನಾಡಿಸಿದಂತೆ ಆಗಲೇಬೇಕು. ಆಡಿಸಿ ನವನ ನೋಡಿ ನಗಬೇಕು. ಆಡಿಸಿದೀನವನ ಅಳಿಸಿ ಜಗಬೇಕು. ಅರಿತವರ್ಯಾರೋ ವಿಧಿ ನಿಲ್ದ ಮಾಯೆಯ ತಿಳಿದವರ್ಯಾರಿಗರೋ ದೇವಾ ಅರಿಯದ ಸಾಧ್ಯವೋ. ಕರಾಳ ಧೂಮಕೇತು ಕಣ್ಣೆದುರು ಬಂದು ನಿಂತದ್ದಾಯ್ತು. ಇದೆಲ್ಲ ಅರ್ಥವೇನು? ನನ್ನ ಕುಮಾರನಿಗೆ ಯಾವ ವಿಪತ್ತು ಕಾದಿರುವುದು? ಹೇ ವಿಧಾತ, ಈ ಗಾಂಧಾರಿ ಎಣೆಯಲ್ಲಿ ಅದೇನೆಂದು ಬರೆದಿರುವೆ? ಅಮ್ಮ, ನಾನು ಈಗ ಯುದ್ಧಕ್ಕೆ ಹೊರಟಿರೋನು, ನನ್ನನ್ನು ಓಡಿಸು ಜನನಿ. ಯುದ್ಧ? ಇದೆಂತ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರಾರು? ಅಮ್ಮ, ಈ ಬಾವುಗಳಲ್ಲಿ
ಇಲ್ಲಿವರೆಗೂ ಈ ದುರ್ಯೋಧನನು ಯಾರೋ ಜನ್ಮ ಇಡುವುದಿಲ್ಲ. ಈ ಕುರುಕ್ಷೇತ್ರದಲ್ಲಿ ನಮ್ಮ ನೀವು ಸಮ್ಮಿಳಿತವಾಗಿರುವುದು ನಿನ್ನ ತಿಳಿದಿದೆ ತಾಯಿ. ತಿಳಿದಿರುವುದು ಪಾಂಡವರನ್ನು ಎದುರಿಸಲು ಓಡಿದ ಆಟವೆಂದು ನಾನು ತಿಳಿದಿದ್ದೆನು. ಆದರೂ ನೀನು ನಿಜವಾಗಿ ಯುದ್ಧವನ್ನು ಆರಂಭಿಸಿ ಎಂದು ನಾನು ತಿಳಿದಿರಲಿಲ್ಲ. ಯುದ್ಧದ ಚಿಂತನೆ ಬಿಟ್ಟು ಪಾಂಡವರನ್ನು ಸಂಧಿಗೆ ಸಮ್ಮತಿಸು ಕುಮಾರ. ಇದು ಕ್ಷತ್ರಿಯ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ. ಈ ಜಗತ್ತನ್ನು ಸೃಷ್ಟಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಯುದ್ಧದ ಚಿಂತನೆ ಬಿಟ್ಟು ಪಾಂಡವರನ್ನು ಸಂಧಿಗೆ ಸಮ್ಮತಿಸಕಂದ. ಅಮ್ಮ, ಈ ಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವನು. 100 ಜನ ಎತ್ತ ವೀರ ಮಾತೆ, ಪುತ್ರನನ್ನು ಎತ್ತ ಮಾತೆ, ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾದುಗಳಾಗಿವೆಯಾ? ಯುದ್ಧಕ್ಕೆ ಅಣಿಜನು ಕಾಡುತ್ತಾಯಿ. ಬಾ ಕುಮಾರ, ನಾನು ಎದುರಲ್ಲಿ ಮಣ್ಕಾಲುಕು. ಪ್ರಿಯತನಯ್ಯ ಚಲವೇಕೆ ಕುರುನಂದನ ನಿನ್ನ ಚಲದಾದಿರೇಖ ಜೀವಂತ ಬದನ ಚಲವೇಕೆ ಕುರುನಂದನ. ಕುಮಾರ ಅಮ್ಮ, ಬೇಡ ಕೆಡುಕ ನಚಿಸಬೇಡ ಸುಯೋಧನ. ದುಡುಕಿನಿ ಕೆಡಬೇಡ ಕೆಡುಕ ನಚಿಸಬೇಡ. ಪಾಂಡವರೊಡನೆ ದ್ವೇಷವೆನಿಸಬೇಡ. ಪಾಂಡವರೊಡನೆ ದ್ವೇಷವೆನಿಸಬೇಡ. ಪಾಂಡವರ ಸೋದರ ಸಮರ ಕರ್ಣ. ಪಾಂಡವರ ಸೋದರ ಸಮರ ಪಾಂಡವರ ಸೋದರ ಸಮರ ಸಾಹಸದಿಂದಲೇ ಸಾಧಿಸದಿರುವೀರ. ಅಮ್ಮ, ಸಾಹಸದಿಂದಲೇ ಸಾಧಿಸದಿರುವೆ ಚಲವೇಕೆ ಕುರುನಂದನ ದಿನ ಜಲದಾತಿರೇಖ ಜೀವಂತ ವದನ. ಚಲವೇಕೆ ಕಂದ ಚಲವೇಕೆ ಕಂದ ಚಲವೇಕೆ ಕುರುನಂದನ ಕುರುನಂದನ. ಧರ್ಮದ ರಾಶಿಯನ್ನು ನೀನು ತಿಳಿಯಲಾರ ಕುಮಾರ. ಧರ್ಮದ ಸಲುವಾಗಿ ಜನರು ಆತ್ಮವನ್ನು ಬಲಿಕೊಡರು, ಸರ್ವಸ್ವ ತ್ಯಾಗ ಮಾಡುವರು. ನಿನ್ನಂತ ಧರ್ಮದ ರಾಶಿಯನ್ನು ತಿಳಿಯುವುದಾದರೂ ಹೇಗೆ? ತಿಳಿಯುವ ಹೆಚ್ಚೆಂದರೆ ಪಾಂಡವರನ್ನು ಸಂಧಿಗೆ ಪ್ರಯತ್ನಿಸು ಕುಮಾರ. ಯಾರು ಎನ್ನೆಸರಿಸಬಲ್ಲವರು ಅಮ್ಮ ಜಲಗಂಗಮಲ್ಲ. ಯಾರು ಎನ್ನೆಸರಿಸಬಲ್ಲವರು ಅಮ್ಮ. ಅದಮ್ಮ ಅದಮ್ಮ ಪಾಂಡವರ ಮದವ ಮುರುಗನು ಹೊರದಿ ಭಾರತ್ ದುರದಿ ಹೋಳ್ವೆನು. ಸುಯೋಧನ ಅದಮ್ಮ ಪಾಂಡವರ ಮಧವ ಮುರುಗನು ಹೊರದಿ ಭಾರತ್ ದುರದಿ ಹೋಳ್ವೆ. ಛಲದಿ ಛಲವಿಡಿದು ಹಿಡಿದು ಹಠ ಬಿಡದೆ ಛಲದಿ ಛಲವಿಡಿದು ಹಿಡಿದು ಹಠ ಬಿಡದೆ ಹೊರ ಭಾರತವ ಪರಿಪಾಲಿಸುವೆ. ಹೊರ ಭಾರತವ ಪರಿಪಾಲಿಸುವೆ. ಯಾರು ಎಂದೆದರಿಸಬಲ್ಲವರು
ಅಮ್ಮ ಜಲದಂಕ ಮಲ್ಲ ಯಾರು ಎಂದೆದರಿಸಬಲ್ಲವರು ಅಮ್ಮ ಸುಯೋಧನ ಕೊಂತಿತನು ಜರನು ಪಂಥದಿ ಸೋಲಿ ಎಂತು ಕಳಗಿದೆ ಕಾನನಕ್ಕೆ ಕೊಂತಿತನು ಜರನು ಪಂಥದಿ ಸೋಲಿ ಎಂತು ಕಳಗಿದೆ ಕಾನನಕ್ಕೆ ಮುಂದೆ ಸಮರದಿ ಸೋದರರೆಲ್ಲರ ಮುಂದೆ ಸಮರದಿ ಸೋದರರೆಲ್ಲರ ಚಿನ್ನಿಯ ಗೈಯು ರಣದೊಳಗೆ ಚೆನ್ನೆಯ ಗೈಯುವೆ ರಣದೊಳಗೆ ಯಾರು ಎಂದೆದರಿಸಬಲ್ಲವರು ಅಮ್ಮ ಜಲದಂಕ ಮಲ್ಲ ಯಾರು ಎಂದೆದರಿಸಬಲ್ಲವರು ಪಾಂಡವರು ಅಮ್ಮ ಪಾಂಡವರು ಮಾಡಿದ ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಸ್ವತೋಧಿಕ ದಿಕ್ಕರಿರಲಿ ಪತ್ನಿಯ ಅಪವಾದರು ನೋಡುತ್ತಾ ಎದುರಿಗೆ ಕುಳಿತಿರುವುದು ಸತ್ಯ ಧರ್ಮದಲ್ಲಿ ಮಾನವ ಧರ್ಮವಲ್ಲ. ಭಾನುಮತಿಗೆ ಅಥವಾ ನನ್ನಂತ ಸೋಮಾನ ಸಿಹಿಗೆ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡಿಸಬಲ್ಲ ಜನನಿ? ಏನು ಮಾಡುತ್ತಿದ್ದೆ ಕುಮಾರ? ಪಣವನ್ನು ನಿರಾಕರಿಸಿ ಸಮಗ್ರ ಪ್ರತಿಕಾಂಕ್ಷೆಯಾಗಿ ನಿಂತಿದ್ದರು. ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನು ಮಾಡೇ ಬಿಡುತ್ತಿದ್ದನು. ಧರ್ಮದುರ್ಗಾದ ಪಾಂಡವರು ಮಾಡಿದ್ದೇನು? ನಿಶ್ಚಯವಾದ ಏಳಿಯುತ್ತಾಡಂತ ಭಾವ. ನಾನು ಅದಕ್ಕೋರವಾಗಿಯೇ ಪಾಂಡವರು ಇಷ್ಟೊಂದು ದೇಶದೋಯಿ ಅವರು ವರದ ವಂಶ ಕಳಂಕ ಸ್ವರೂಪರು. ಸಂತರ ದುಸ್ಸಂತರು ಹೋಗಿ ನಮ್ಮ ಪೂರ್ವ ಪುಣ್ಯ ಪ್ರತಿಯನ್ನು ನಿಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ದುರ್ಯೋಧನ ಉದ್ದೇಶ. ನಾನು ಅದರ ಸಲುವಾಗಿ ದೀಕ್ಷೋಬದ್ಧನಾಗಿರುವನು. ನನ್ನನ್ನು ಅರಸಿ ನನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡುತ್ತಾಯಿ. ನನ್ನ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅಗತ್ಯವೆ. ನನ್ನ ಆಶೀರ್ವಾದ ನೀನು ಹೊಂದಲಾರೆಯಲ್ಲಿಂದ ಹೊರಟು ಹೋಗು ಕುಮಾರ. ಅಮ್ಮ ಮಾತೃವಾಕ್ಯವನ್ನು ಪರಿಪಾಲಿಸಿದಾಗಿ ಪಾಪದ ಫಲವು ಕಟ್ಟಿಟ್ಟ ಮುಚ್ಚಾಗಿರುವುದು. ಯುದ್ಧಕ್ಕೆ ಆಹ್ವಾನ ಕೊಡುವೆನು. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನೆಲ್ಲ ನಿನ್ನ ಮೃತ್ಯುವನ್ನ. ಅಮ್ಮ ಕುಮಾರ, ಆಸ್ತಿನಾತಿ ಜನರು ಕಣ್ಣೀರು ಸುರಿಸುತ್ತ ನಿಲ್ಲುವರು. ರಕ್ತದ ಕೋಡಿಯೇ ಹರಿಯುವುದು. ಕುಮಾರ, ನೀನೇನು ಮಾನವನೋ ದಾನವನೋ? ಮಾನವನಲ್ಲ ತಾಯಿ, ಮಾನವಕ್ಕಿಂತ ನಾನೊಬ್ಬ ದುರ್ಧೋಣ ದಾನವ. ಬಾ ಕುಮಾರ, ನನ್ನ ಎದುರಲ್ಲಿ ಮೊಣಕಾಲು ಊರು ಕುಳಿತುಕೋ. ಅಮ್ಮ ಶೇಷ ಶಯನದಳು ಶುಭಿಚಾರಿಯಾಗಿ ವಿಜಯವ ಕರ ಹಿಡಿದು ಬಾರೆ ಕುಮಾರ. ಶೇಷ ಶಯನದಳು ಶುಭಿಚಾರಿಯಾಗಿ ವಿಜಯವ ಕರ ಹಿಡಿದು ಬಾರೆ ಕುಮಾರ. ಪ್ರಿಯತನಯ ಶಯವಂತನಾಗು, ಪ್ರಿಯತನಯ ಶಯವಂತನಾಗು. ಕುಮಾರ, ಎಲ್ಲಿ ಧರ್ಮವಿದೋ ಅಲ್ಲಿ ಜಯ ಸಿಗುವುದು. ಧರ್ಮದಿಂದ ಹೋರಾಡು. ಯಥೋ ಧರ್ಮ ಸ್ಥತೋ ಜಯ, ಯಥೋ ಧರ್ಮ ಸ್ಥತೋ ಜಯ, ಯಥೋ ಧರ್ಮ ಸ್ಥತೋ ಜಯ. ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ. ನಾನು ಗೌರವೋಚಿತ ಕ್ಷತ್ರಿಯ ಧರ್ಮವನ್ನು ಎಂದಿಗೂ ಬಿಡುವುದಿಲ್ಲ. ರಣಖೋಳಗಳು ಕುಲಕ ತಗಿಯ ಕಳ ನವನ ಕೊಲ್ವೆ ತೊಳಿ ತೊಳಿದುತ್ತಿರು ಕಡಿದಿರುವನೀಗ ಕುಲಕ. ಕುಲಕ
ಬಗೆಯ ಕಳ್ಳನವನ ಕೊಲ್ಬೆ ತುಳಿ ತುಳಿಯುತ್ತಿರ ಕಡಿದಿಡುವೆ ನೀಗ ಕುಲಕ ಬಲು ತರೆದಿ ಹುಲು ಮನುಜರ ಕಡಿದಿಡುವೆನು ಸಡಗರದಿ ಪರವಿಯಳು ಕುಲಕ ಬಗೆಯ ಕಳ್ಳನವನ ಕೊಲ್ಬೆ ತುಳಿ ತುಳಿಯುತ್ತಿರ ಕಡಿದಿಡುವೆ ನೀಗ ಕುಲಕ ಹಾರಿ ಮಸಣಿಗಳಿಗೆ ಔತಣ ಮಾಡಿ ನೀರಿದ ವೈಭವದಿಂದಲೇ ಕೂಡಿ ಹಾರಿ ಮಸಣಿಗಳಿಗೆ ಔತಣ ಮಾಡಿ ನೀರಿದ ವೈಭವದಿಂದಲೇ ಕೂಡಿ ಘೋರಗುಚ್ಛವರು ಎಸಗಿದ ದುರುಳನ ಘೋರಗುಚ್ಛವರು ಎಸಗಿದ ದುರುಳ ಕೈದಿಡಿವೆನು ಸಡಗರ ಪಡವಿಯಳು ಕುಲಕ ಬಗೆಯ ಕಳ್ಳನವನ ಕುಳಿ ತುಳಿ ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಿರುವ ವೀರಾದಿ ವೀರರನ್ನು ನಾನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯ ಪ್ರಾಣಗಳನ್ನು ತೃಣ ಪ್ರಣೇಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಂಭೀಳಿತವಾಗಿರುವ ಕ್ಷತ್ರಿಯ ಯೋಧರನ್ನು ನನಗೂ ಒಂದು ಬಾರಿ ತೋರಿಸುವುದೇವ. ನಿನ್ನ ಇಚ್ಛೆ ಅರ್ಜುನ. ಅರ್ಜುನ ಪರಮಾತ್ಮ, ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಜಯ ಧ್ವನಿಕರ ಸಹಸ್ರ ಕೃಪಾಣ ಭಯಂಕರ ಮಹಾಭೀಕರ ಜಯ ಧ್ವನಿಕರ ಸಹಸ್ರ ಕೃಪಾಣ ಭಯಂಕರ ಮಹಾರಥಿ ಗಮವು ಪದಾತಿ ಬರಿರುತ ಮಹಾರಥಿ ಗಮವು ಪದಾತಿ ಬರಿರು ಮಹಾಂಕಾರಿ ಭಟ ಸಮಂತ ವಿಜಯ. ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ಅಯಿತ ಯುವತಾರು ಸಭ ತೋರುಗ ಗಜ ಸಹಿತ ಇಭವ ಮುದಿತ ಅಯಿತ ನಿವತಾರು ಸಭ ತೋರುಗ ಗಜ ಸಹಿತ ಇಭವ ಮುದಿತ ತೀನ ರೋಚಿ ಕುಲ ಮಹತ್ತಿನ ಕುಲ. ಅರ್ಜುನ ತೀನ ರೋಚಿ ಕುಲ ಮಹತ್ತಿನ ಕುಲ ಕೃಪ ಭರಿತ ಕುರು ವಿಷಯ ಪರಿಕಲಿತ. ಕೃಪ ಭರಿತ ಕುರು ವಿಷಯ ಪರಿಕಲಿತ ಧ್ರುವ ಭರಿತ ಕುರು ವಿಷಯ ಪರಿಕಲಿತ ವಿಜಯ. ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ನಿನ್ನ ಇಚ್ಛೆ ಅರ್ಜುನ. ಹತ್ತ ನೋಡು, ಕೌರವೇಶ್ವರನ ಚದುರಂಗ ಬಲ ಸಮೇತನಾಗಿ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉಲ್ಭೀತವಾಗಿ ಸಾಗರದಂತೆ ಕಾಣುತ್ತಿರುವುದು. ಕೌರವೇಶ್ವರನು ತನ್ನ ಪ್ರಿಯ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನ ರಚನೆಯನ್ನು ವೀಕ್ಷಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿಯು ಜಯದ್ರಥನ ಬಲದಗಡೆ ಒಂದೇ ವಿಧವಾದ ಚತುರ್ವಸ ರಥದಲ್ಲಿ ಕುಳಿತಿರುವರೇ ದುರ್ಯೋಧನನ 98 ಮಂದಿ ಸಹೋದರರು.
ಆ ಸಮೂಹದಲ್ಲೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಒಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವರೇ ಅಶ್ವತ್ಥಾಮನು. ಸ್ವರ್ಣಮಯವಾದ ಅಶ್ವಶೋಭಿತ ವಸನಧಾರೆಯಾಗಿ ಕುಳಿತಿರುವರೇ ಮಹಾಪುರುಷರೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನ್. ಆತನು ನೆರೆಗೂದಲಿನಿಂದ ತುಂಬಿದ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ಭರತ ವಂಶದ ಕೀರ್ತಿ ಜ್ಯೋತಿ. ನಿಮ್ಮ ಪಿತಾಮಹನು ಅರ್ಜುನ, ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮ ಕುರು ಪಿತಾಮಹನಿಗೆ ವಂದನೆ. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ತಾತ. ಕೃಷ್ಣ, ಇಂದು ನನ್ನ ಜೀವನದಲ್ಲಿ ಎಂಥ ಪವಿತ್ರವಾದ ಸಮಯ. ಇನ್ನು ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನಲ್ಲಿ ಹೇಳಿಕೊಳ್ಳಬಲ್ಲವನೇ. ಆದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಯಾರನ್ನು ಹೊರತು ಮಿತ್ರ, ಏಕೆ ವಿಚಿತ್ರನಾಗಿರುವೆ? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸಮರದಿ ಸೆಣಸಾಡೆನ. ಕೈಗಳು ಸೋಲುತ್ತಿದೆ ಗುರು ಬಾಂಧವರ ಶಿರಛೇದಿಸೇನ, ಗುರು ಬಾಂಧವರ ಶಿರಛೇದಿಸೇನ. ಗುರು ಬಾಂಧವರ ಶಿರಛೇದಿಸೇನ. ಗುರು ಬಾಂಧವರ ಶಿರಛೇದಿಸೇನ. ಅಲ್ಪ ಭೋಗಕ್ಕೆ ಪಾದಗಿನಾಗಲಾರೆ ಕೃಷ್ಣ. ಅಲ್ಪ ಭೋಗಕ್ಕೆ ಪಾದಗಿನಾಗಲಾರೆ ಕೃಷ್ಣ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸಮರದಿ ಸೆಣಸಾಡೆನ. ಬಿಟ್ಬಿಟ್ರ ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ತನುಭಾವ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ತನುಭಾವ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ತನುಭಾವ. ಮತಿಹೀನ ನಾನಾದ ಪದವ ತೋರಿಸೋ ದೇವ. ಮತಿಹೀನ ನಾನಾದೆ ಪದವ ತೋರಿಸೋ ದೇವ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸಮರದಿ ಸೆಣಸಾಡೆನ. ಏನು ಹೇಳಲಿ ಕೃಷ್ಣ, ಅಂಗ ಪ್ರಸಂಗಗಳಲ್ಲಿ ದಾರುಣ ಜ್ವಾಲೆಯ ಬೇಗೆ, ಬಿಸಿಲಿಗೆ ಬೆಂದ ಕೆಂದಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟುತ್ತಿರುವುದು, ನಾಲಿಗೆಯೂ ಒಣಗುತ್ತಿದೆ, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನನ್ನ? ಇವರೆಲ್ಲರೂ
ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಧ್ಯಾತಿಗಳು ಇವರೆಲ್ಲರ ಧಮನಿಗಳಲ್ಲಿ ಪವಿತ್ರವಾದ ಭರತವಂಶದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯಾ ದೇವ? ರಾಜ್ಯದ ಮೇಲಿನ ಆಸೆಯಿಂದಾಗಿ ಇವರೆಲ್ಲರನ್ನು ವಧಿಸಲು ನನ್ನಿಂದ ಆಗದು ತಂದೆ, ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವಿಗಾಗಿ ಗುರುಹಿಂಸೆಗೆ, ದ್ಯಾತಿ ವರೆಗೆ ಕೈ ಹಾಕಲಾರನು. ಮಿತ್ರ, ನನಗೆ ಈ ಯುದ್ಧವೇ ಬೇಡ. ರಥವನ್ನು ಹಿಂದಿರುಗಿಸೋ ಮಿತ್ರ, ರಥವನ್ನು ಹಿಂದಿರುಗಿಸು. ಯಾರು ಯಾರನ್ನು ವರಿಸಿ ಅರ್ಜುನ? ಕೃತತ್ವಂ ಕಸ್ಮಲ ವಿದಯ ಅರ್ಜುನ. ಪರಮಾತ್ಮ, ಕೃತತ್ವಂ ಕಸ್ಮಲ ವಿದಯ ವಿಷಮೇ ಸಮಪ್ಸಿತ ಅನಾರ್ಯ ದುಷ್ಟಕರ ಮಮಕಾರ್ಜುನ. ಅರ್ಜುನ, ಈ ವಿಷಮಾವ ಸರೋವರದಲ್ಲಿ ಇಂಥ ಕಲ್ಮಸ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಥಿಯಂತ ವರ್ತಿಸುವೆಯಲ್ಲ. ತೆರೆದ ಸ್ವರ್ಗದ ಬಾಗಿಲ ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರು ಮಾಡಿ ಏಡಿ ಎಂಬ ನಿಂದನೆಯಿಂದ ಜಯಿಸಲಾರೆ. ಈ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಾಂಚ ಮಧುಸೂದನ ಇಸುಮಿಂ ಪ್ರತಿಯೋತ್ಸಾಮಿ ಇಸುಮಿಂ ಪ್ರತಿಯೋತ್ಸಾಮಿ ಪೂಜಾರ್ವರಿ ಸೂದನ. ಪರಮಾತ್ಮ, ಅರ್ಜುನ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುವು. ಪೂಜ್ಯರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಈ ಹಿಂದೆ ಇದ್ದ ಭಿಕ್ಷಾವೃತ್ತಿಯೇ ಎಷ್ಟೋ ಶ್ರೇಯಸ್ಕರವಾದುದು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗಗಳನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು. ಸ್ವಜನರ ವಧೆಗೆ ನನ್ನ ಸಮ್ಮತವಿಲ್ಲ ದೇವಾ, ನನ್ನ ಸಮ್ಮತವಿಲ್ಲ. ಯಾರನ್ನು ವಧಿಸುವೆ ಅರ್ಜುನ? ಅಳುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಜೀರ್ಣವಾದ ಆತ್ಮವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದೇ ಮರಣವು, ದೇಹದ ನಾಶ. ಅವಸಾನವಿಲ್ಲದ ಆತ್ಮನು ಅವಸಾನವಿಲ್ಲದ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕಾದಿ ಅವಸ್ಥೆಗಳು ಪ್ರಾಪ್ತವಾಗುವುದು. ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದಕ್ಕಾಗಿ ಚಿಂತಿಸುವಂತಿಲ್ಲ. ಈ ಭೀಷ್ಮ, ದ್ರೋಣ, ನಾನು ನೀನು ಕೂಡ ಅನೇಕ ಸಾರಿ ಈ ಭೂಮಿ ಮೇಲೆ ಜನ್ಮಗಳನ್ನ ಮಾಡಿರುವೆವು. ಅವು ನನಗೆ ನೆನಪಿರುವುದು, ಆದರೆ ನನಗಿಲ್ಲ. ಅನಂತ ಜನ್ಮದ ಅನಂತ ಪ್ರವಾಸಗಳಿದ್ದಂತೆ ಹುಟ್ಟಿದವನಿಗೆ ಮರಣವು, ಮೃದುವಿನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರೋದು. ಆದುದನ್ನು ಬಿಟ್ಟು ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀ ಪಾಲನೆ ಮಾಡು ಪಾರ್ಥ. ಜನಾರ್ದನ, ಈ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಶ್ಶತಾ ದಿಕ್ಕಿನಿಂದ ಸರ್ವ ಅಂಗಾಂಗಗಳು ನಶಿಸಿತವಾಗುವುದು.
ಪರಮಾತ್ಮ, ಅರ್ಜುನ. ನಾನು ಹೇಡಿಯಲ್ಲ, ಆದರೆ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಯುದ್ಧವಲ್ಲದೆ ಕ್ಷತ್ರಿಯನಿಗೆ ಮತ್ತೊಂದು ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾರು ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಧರ್ಮ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಪಾಲಿಸದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂಥ ಸಂಭಾವತನಿಗೆ ಕೀರ್ತಿಯು ಮರಣಕ್ಕಿಂತ ಘೋರತನವು ಲಭಿಸುವುದು. ಶತ್ರುಗಳು ಏಡಿ ಎಂದು ಹೇಳುವರು, ಆತ್ಮೀಯರು ವಂಚಕನ್ನು ನಿಲ್ಲಿಸುವರು. ಆ ಕರ್ಮವನ್ನು ಬಿಟ್ಟು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿ ತೋರು ದೇವಾ, ದಾರಿ ತೋರು. ಕರ್ಮವು ಮಾನವನ ಜೀವನದ ರಾಜ್ಯ ಮಾರ್ಗ. ಕರ್ಮಕ್ಕೆ ನೀನು ತತ್ವನಾಗಬೇಡ. ಫಲಾಫಲಗಳನ್ನು ಚಿಂತಿಸಿ ಕರ್ಮವನ್ನು ಆಚರಿಸು, ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನಿಗೆ ಕರ್ಮಕ್ಕೆ ಮಾತ್ರ ಅಧಿಕಾರ, ಫಲವು ಆತನ ಅಧೀನನಲ್ಲ. ಅನಾಸಕ್ತ ಚಿತ್ತನಾಗಿ ಚಿತ್ತಿಗಳಲ್ಲಿ ಅಸಿದ್ಧಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಇದೋ ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಅರ್ಜುನ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜೆಯನ್ನು ಎಚ್ಚರಗೊಳಿಸಿದ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ನಾವಿಬ್ಬರು ಅನೇಕ ಸಾರಿ ಈ ಭೂಮಿ ಮೇಲೆ ಜನ್ಮಗಳನ್ನ ಮಾಡಿರುವೆವು, ಅದು ನನಗೆ ನೆನಪಿರುವುದು, ಆದರೆ ನಿನಗಿಲ್ಲ. ನಾನು ಜನ್ಮ ಜಲಾರಹಿತನು, ಅವಾಯುತನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮ ಪತನವಾಗುವುದೋ, ಅಧರ್ಮ ಉದ್ಧಾರವಾಗುವುದೋ, ಆಗ ನಾನು ಈ ಭೂಮಿ ಮೇಲೆ ಜನ್ಮಗಳನ್ನ ಮಾಡುವೆವು. ದುಷ್ಟರ ನಾಶ, ಸುಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ನನ್ನ ಅವತಾರದ ಲಕ್ಷಣಗಳು ಅರ್ಜುನ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ಅದನ್ನು ತಿಳಿಯುವ ಬಗೆ ಹೇಗೆ? ಅದನ್ನು ಕರುಣಿಸುವ ಮಹಾಮಹಿಮ. ಯದಾ ಯಥಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಮಧ್ಯಮ ಅಭಿತಾನಂ ಧರ್ಮಸ್ಯ ತದಾತ್ಮನಂ ಸುಜಾಮ್ಯಯ ಪರಿತ್ರಾಣಾಯ ಸಾಧುನಾ ಸುಜಾಮ್ಯಯ ಸಂಭಯಾಮಿ ಯುಗೇ 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 ಯುಗೇ. ಅರ್ಜುನ, ನಾನು ಮಾಯಾರೂಪಿ ದರಿದ್ರವೆನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸುವೆನು. ಆತ್ಮವಿಕಾಸದಲ್ಲಿ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಾಂತಿಯು ಸರ್ವಶ್ರೇಷ್ಠನು ಸರ್ವಾಂತರ್ಯಾಮಿಯೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ನನ್ನಲ್ಲಿ ವಿಶ್ವ ಜಗತ್ತು ಪ್ರೋಕ್ತವಾಗುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು, ಮನಸ್ಸಿನಲ್ಲಿ ಪೌರುಷವು ನನ್ನದು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮೋಹವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗವೂ ಆಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅಬೋಧ, ಅನಂತ. ಅದರ ಅಲ್ಪಾಂಶದಿಂದ ಸೃಷ್ಟಿ ಸ್ಥಿತಿಗಳು ನಡೆಯುವವು ಅರ್ಜುನ. ಪರಮಾತ್ಮ, ನಿನ್ನ ಸ್ವರ್ಣ ನುಡಿಗಳಿಂದ ನನ್ನ ಮೋಹವೂ ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೀಶ್ವರ, ಕೃಪೆ ಮಾಡಿ
ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ತಂದೆ, ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯನ್ನು ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನಾದ ಕುರುಕ್ಷೇತ್ರ ಸಮ್ಮೇಳನದಲ್ಲಿ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನಿಮಿತ್ತಕ್ಕೆ ಮಾತ್ರ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗು ಪಾರ್ಥ. ಎಂತಹ ಭಯಂಕರವಾದ ರೂಪವು! ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ದು ದೇವಾ. ಕಿಂಕರನ ಪರೆಯೋ ಕರುಣಾಮೂರುದಿ, ಕಿಂಕರನ ಪರೆಯೋ ಕರುಣಾಮೂರುದಿ. ನಿನ್ನ ಸೌಮ್ಯ ರೂಪವ ತೋರೋ ಶರಣೋ ಶರಣೋ ಗಿರಿಧಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಒಂದು ಬಾಳಲಿದೆ, ದಾರಿ ಕಾಣದೆ ನೊಂದು ಬಾಳಲಿದೆ. ಶಾಂತಿಯ ಕರುಣಿಸೋನೆ ರಾಧಾ ರಮಣ, ಮುಕ್ತಿಯ ಕರುಣಿಸೋನೆ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ, ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ. ತೋರು ಕೃಪೆಯನೋ ಕೃಷ್ಣ ಕೃಷ್ಣ. ತೋರು ಕೃಪೆಯನೋ ಪಾಮರ ನಿನ್ನೋಳು, ತೋರು ಕೃಪೆಯನೋ ಪಾಮರ ನಿನ್ನೋಳು. ಭೀಕರ ರೂಪದ ಬೇಗೆಯ ಹರಿದೆ, ಭೀಕರ ರೂಪದ ಬೇಗೆಯ ಹರಿದೆ. ಶರಣದ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ಒಂದು ಬಳಲಿದೆ, ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣಿಸೋನೆ ರಾಧಾ ರಮಣ, ಮುಕ್ತಿಯ ಕರುಣಿಸೋನೆ ಕರುಣಿಸೋನೆ ಕರುಣಿಸೋನೆ. ಆಹಾ, ಎಂತಹ ಭಯಂಕರವಾದ ರೂಪವು ಇದು! ಇದನ್ನು ಮಾನವ ಚಕ್ಷುಗಳಿಂದ ನೋಡಲಾರನು ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವವು, ವಾಕ್ ಸ್ಫೂರ್ತಿ ಇಲ್ಲ,
ಕರುಣಾಮಯಿಸಿ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ತಂದೆ, ಧಾರಣ ಮಾಡು. ಭಕ್ತರ ಪರಾಧೀನ, ಭಕ್ತರ ಹೃದಯದಲ್ಲಿ ಸದಾ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಮಧುರವಾದ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಕ, ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯನ್ನು ದರ್ಶನ ಮಾಡು. ಕುರುಕ್ಷೇತ್ರ ಸಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರದಭಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರಿಯಾಗಿ ನಿಂತಿರುವೆನು. ಆಜ್ಞೆ ಮಾಧವ.